ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದಲ್ಲಿ ರಸ್ತೆಗಳು ಕೆಸರುಗದ್ದೆಯಂತಾಗಿದ್ದು ಡಾಂಬರೀಕರಣ ಮಾಡುವಂತೆ ಆಗ್ರಹಿಸಿ ನಾಟಿ ಮಾಡುವ ಮೂಲಕ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ನಾಗೇಂದ್ರ ಸ್ವಾಮಿ ನೇತೃತ್ವದಲ್ಲಿ ಗ್ರಾಮಸ್ಥರು ಕೆಸರುಗದ್ದೆಯಂತಹ ರಸ್ತೆಗೆ ನಾಟಿ ಮಾಡಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ದೇವನೂರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮಳೆ ಬಂದಾಗ ನೀರು ತುಂಬಿಕೊಂಡು ಕೆರೆಯಂತಾಗುತ್ತವೆ. ನಮ್ಮ ನಂಜನಗೂಡು ಶಾಸಕರು ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದ್ರೆ ಸಬೂಬು ಹೇಳುತ್ತಿದ್ದಾರೆ. ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರು ಇಲ್ಲ. ನಮ್ಮ ಕಷ್ಟವನ್ನು ಕೇಳೋರು ಯಾರೂ ಇಲ್ಲ. ಎಲ್ಲರೂ ಸತ್ತು ಹೋಗಿದ್ದಾರೆ. ಶಾಸಕರು ಗೆದ್ದು 1 ವರ್ಷವಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಇತ್ತ ತಿರುಗಿ ನೋಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗ್ರಾಮಕ್ಕೆ ಭೇಟಿ ನೀಡಿಲ್ಲ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆಯನ್ನು ಡಾಂಬರೀಕರಣ ಮಾಡಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಅಧ್ಯಕ್ಷ ದೇವನೂರು ನಾಗೇಂದ್ರ ಸ್ವಾಮಿ. ಈ ದಿನ 1 ವಾರದಿಂದ ಇಲ್ಲಿ ಕಂಪ್ಲೀಟು ಎಲ್ಲ ಬದಿಯಾಗಿ ತಿರುಗಾಡೋಕ್ಕೆ ತೊಂದರೆ ಆಗಿದೆ. ಈ ಕ್ಷೇತ್ರದ MLAಗಳು ಸುಧಾ ನಾಪತ್ತೆಯಾಗಿದ್ದಾರೆ. ಮತ್ತು ಹಾಗೂ ಗ್ರಾಮ ಪಂಚಾಯತಿ PDO ಹೋದ್ರೆ ನನಗೆ ಅಲ್ಲಿ 3 ದಿನ ಇಲ್ಲಿ 3 ದಿನ ಅಂತ ಅವರು ಕೂಡ ಸಭೆ ಬೀಳ್ತಾರೆ. ಇಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ಗಳು ಇಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಇಲ್ಲ. ನಮ್ಮ ಕಷ್ಟನ ಆಲಿಸೋರು ಯಾರೂ ಕೂಡ ಇಲ್ಲಿ ಇಲ್ಲ. ಎಲ್ಲ ಸತ್ತೋಗಿದ್ದಾರೆ. MLAರು ಕೂಡ ಇಲ್ಲ, ಮಂತ್ರಿಯೂ ಕೂಡ ಇಲ್ಲ. ನಮ್ಮ ಕ್ಷೇತ್ರ ದೇವನೂರು 1 ವರ್ಷದ ಮೇಲಾಯಿತು. MLA ಈ ಕಡೆ ತಿರುಗು ನೋಡಿಲ್ಲ. ಆದ್ದರಿಂದ ನಾವು ಇಲ್ಲಿ ಗದ್ದ ನಾಟಿ ಮಾಡ್ತಾಯಿವಿ. ಇದನ್ನ ದಯವಿಟ್ಟು ಅಧಿಕಾರಿಗಳು ಗಮನಿಸ್ಕೊಂಡು ಬಂದು ವೀಕ್ಷಣೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ. ಈ ಅಜ್ಜಿ ಇವತ್ತು ಬಿಟ್ಬಿಟ್ಟಿದ್ರು. ಈ ಅಜ್ಜಿನ ನಾವು ಎತ್ತಿ ಹಾಸ್ಪಿಟ್ಲಿಗೂ ಕರ್ಕೊಂಡಿದ್ದು. ಅದಕ್ಕೆ ಸುಧಾ ಇಲ್ಲಿ ತಪ್ಪೇನು ಪಕ್ಕದಲ್ಲಿ ರೋಡ್ ಇಲ್ಲದ ಮೇಲೆ ಮಾಡಿಕೊಂಡು ತಪ್ಪೇನು ಸುರಿತಾ ಇದ್ದಾರೆ. ಮತ್ತು ಯಾರು ಕೂಡ ಗಮನಿಸ್ಕೊಳ್ತಾರೆ. ದಯವಿಟ್ಟು MLA ಸಾಹೇಬರು ಎಲ್ಲಿದ್ದೀರಿ? ಸತ್ತೋಗಿದ್ದೀರಾ? ಎಲ್ಲಿ ನಾಪತ್ತಾಗಿದ್ದಾರೆ? ದಯವಿಟ್ಟು ಬಂದು ದೇವನೂರನ್ನ ಗಮನಿಸಿ. 1 ವರ್ಷದ ಮೇಲಾಯ್ತು ನಿಮ್ಮ ದೇವನೂರು ನೋಡಿ. ನೀವೇನು ಮಾಡ್ತಾ ಇದ್ದೀರಿ? ಯಾವ ಕಾರ್ಯಗಳು ಮಾಡ್ತಾ ಇದ್ದೀರಿ? ಗ್ರಾಮ ಪಂಚಾಯತಿಗೆ ಹೋದ್ರೆ ಅವರು ಕೂಡ ಯಾವ್ದು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಲ್ಲಿ ಟ್ಯಾಂಕ್ ಕೂಡ ಎಲ್ಲ ಬಿರುಕ್ಬಿಟ್ಟಿದೆ, ಲೀಕ್ ಆಗ್ತಾ ಇದೆ. ಯಾರು ಹೊಣೆ ಆದರು? ಯಾರು ಜವಾಬ್ದಾರಿ ಆದರು? ಹೆಚ್ಚು ಕಮ್ಮಿ ಆದ್ರೆ ಯಾರು ಇದು ಹೊಣೆ ಆದರು? ದಯವಿಟ್ಟು ಇದನ್ನ ಗಮನಿಸ್ಕೊಂಡು ಶೀಘ್ರದಲ್ಲೇ ನಮ್ಮ ಈ ದುರಸ್ತಿನ ವ್ಯವಸ್ಥೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಇದಕ್ಕೇನಾದ್ರು ಬಗ್ಲಿಲ್ಲ ಅಂದ್ರೆ ಮುಂದಿನ ದಿನ ಉಗ್ರ ಹೋರಾಟ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೇನೆ.